ನಾಗದೋಷ ಅಥವಾ ಸರ್ಪದೋಷ ಇರ್ಬೋದು, ಪಿತೃದೋಷ ಇರ್ಬೋದು, ಬ್ರಹ್ಮಹತ್ಯೆ ದೋಷ ಇರ್ಬೋದು, ಬ್ರಾಹ್ಮಣ ಶಾಪ ಇರ್ಬೋದು, ಸ್ತ್ರೀ ಶಾಪ ಇರ್ಬೋದು. ನಮ್ಮ ಕನ್ನಡದ ಖ್ಯಾತ ನಟಿ ರಶ್ಮಿಕಾ ಮಂದಣ್ಣನವ್ರು ನೋಡಿದಾಗ ಮೂಲ ನಕ್ಷತ್ರದಲ್ಲಿ ಜನಿಸಿದವರೆಲ್ಲ ಯಾರಿಗೂ ಒಳ್ಳೆಯದಾಗಲ್ಲ, ಎಸ್ಪೆಷಲಿ ಸ್ತ್ರೀಯರಿಗೆ. ಅಕಸ್ಮಾತ್ ಮದುವೆ ಆದ ಸಂದರ್ಭದಲ್ಲಿ ಆ ಅತ್ತೆ ಮಾವಂದರಿಗೆ ದಶಾಭುಕ್ತಿಗಳು ಸರಿ ಇಲ್ಲ ಅಂದರೆ ಮಾತ್ರನೇ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಖ್ಯಾತ ನಟಿ ರಶ್ಮಿಕಾ ಮಂದಣ್ಣನವ್ರು ನೋಡಿದಾಗ ಯಾವ ರೀತಿಯಾಗಿ ಅವರು ಇಂಥ ಒಂದು ಉತ್ತುಂಗ ಮಟ್ಟಕ್ಕೆ ಏರಿದ್ರು ನಮಗೆಲ್ಲ ಗೊತ್ತೇ ಇದೆ. ಕನ್ನಡದಿಂದ ಅವರು ತೆಲುಗು ಫೀಲ್ಡ್ಗೆ ಹೋದರು, ತೆಲುಗುವಿಂದ ತಮಿಳಿಗೆ ಹೋದರು, ತಮಿಳಿಂದ ಹಿಂದಿಗೆ ಹೋದರು. ಸೊ ಎಲ್ಲ ರಂಗದಲ್ಲೂ ಅವರು ಒಂದು ಒಳ್ಳೆ ನೇಮ್ ಫೇಮ್ ಸ್ಟೇಟಸ್ನ ಪಡೆದಿದ್ದಾರೆ. ಅವರ ಮದುವೆ ಕೂಡ ಆಯಿತು. ಯಾಕೆ ಇಂಥ ಒಂದು ಉತ್ತುಂಗ ಮಟ್ಟಕ್ಕೆ ಅವರು ಏರಿದ್ರು ಅಂತ ನಾವು ನೋಡಿದಾಗ, ಅವರ ದಶಾಭುಕ್ತಿಗಳನ್ನು ನೋಡಿದಾಗ ಅವ್ರಿಗೆ 2012ರಿಂದ 2028ವರೆಗೂ, ಇನ್ನೂ ಟೈಮ್ ಇದೆ 2 ವರ್ಷ, 28ವರೆಗೂ ಗುರುದಶೆ ನಡೀತಾ ಇದೆ. ಈ ಗುರು ಸಪ್ತಮಾಧಿಪತಿ ದಶಮಾಧಿಪತಿಯಾಗಿ, ಅಂದರೆ ದಶಮ ಎಗೈನ್ ಕೆರಿಯರ್, ಅವರ ಲೈಫ್ ಕೆರಿಯರಲ್ಲಿ ದಶಮಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಗುರು ಭಾಳ ಒಂದು ಒಳ್ಳೆಯ ಜಾಗದಲ್ಲಿ ಸಪ್ತಮದಲ್ಲೇ ತನ್ನ ಸ್ವಂತ ಮನೆಯಲ್ಲೇ ಇದ್ದಾನೆ. ಸೊ ಈ ಪಿರಿಯಡು ಭಾಳ ಕ್ರೂಷಲ್ ಪಿರಿಯಡು. ಈ ಪಿರಿಯಡಲ್ಲಿ ಅವರು ಭಾಳ ಉತ್ತುಂಗ ಮಟ್ಟಕ್ಕೆ ಏರಿದ್ದಾರೆ. ಅವ್ರ ಪಿಕ್ಚರ್ಗಳು 500 ಕೋಟಿ, 800 ಕೋಟಿ, 1000 ಕೋಟಿ ಹತ್ತತ್ರ ಎಲ್ಲ ಹಿಂದಿ ಫೀಲ್ಡಲ್ಲಿ ರೀಚ್ ಆಗಿದೆ. ತೆಲುಗುಲು ತುಂಬ ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡಿದೆ. ಇವತ್ತು ಅವರು ದೊಡ್ಡ ಸ್ಟಾರ್ ಆಗಿದ್ದಾರೆ. ಕನ್ನಡದ ಒಂದು ಸಾಧಾರಣ ಕುಟುಂಬ ಕೂರ್ಗ್ ಇಂದ ಅವರು ಮಡಿಕೇರಿಯಿಂದ ಹೋಗಿ ಕನ್ನಡದಲ್ಲಿ ಪ್ರಾರಂಭ ಮಾಡಿ ಕ್ರಮೇಣ ಬೆಳೀತಾ ಬೆಳೀತಾ ತೆಲುಗುಲಿ ಫೇಮಸ್ ಆಗಿ, ತೆಲುಗುವಿಂದ ತಮಿಳಿಗೆ ಹೋಗಿ, ತಮಿಳಿಂದ ಅವರು ಮತ್ತೆ ಹಿಂದಿ ಫೀಲ್ಡ್ಗೆ ಹೋಗ್ತಾರೆ. ಅಲ್ಲಿ ಸುಮಾರು ಒಂದು 10-15 ಪಿಕ್ಚರ್ ಈಗ ಮಾಡಿದ್ದಾರೆ. ಎಲ್ಲ ಬ್ಲಾಕ್ ಬಸ್ಟರ್ಸೇ ಆಗಿದೆ. ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಮಾಡಿದ್ದಾರೆ, ಚಲನಚಿತ್ರಗಳು ಕೂಡ ಮಾಡಿದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಮತ್ತೆ ಅಗೇನ್ ಇಟ್ ಈಸ್ ದಶಾಭುಕ್ತಿ. ದಶಾಭುಕ್ತಿ ಕರೆಕ್ಟಾಗಿ ಆಪ್ರೇಟ್ ಆದರೆ ನಾವು ನೋಡ್ಬೋದು ಯಾವ ರೀತಿಯಾಗಿ. ಅದರಲ್ಲೂ 10ನೇ ಮನೆ ದಶಾಭುಕ್ತಿ ಕೆರಿಯರ್ ಏನಾದರೂ ಒಳ್ಳೆ ಒಂದು ಕಾಲದಲ್ಲಿ ಆಪ್ರೇಟ್ ಆದರೆ, ಅವ್ರ ಕೆರಿಯರ್ ಕೆಲಸ ಮಾಡೋ ಟೈಮಲ್ಲಿ ಅವರು ಉತ್ತುಂಗ ಮಟ್ಟಕ್ಕೆ ಇರ್ತಾರೆ. ಗುರು ದ ಮೋಸ್ಟ್ ಬೆನವಲೆಂಟ್ ಪ್ಲಾನೆಟ್. ಅವನು ಸ್ವಕ್ಷೇತ್ರದಲ್ಲಿ ಧನುರ್ರಾಶಿಯಲ್ಲಿದ್ದು ಅವನು ಸಪ್ತಮಾಧಿಪತಿ ದಶಮಾಧಿಪತಿಯಾಗಿ ಅವನು ಸಪ್ತಮದಲ್ಲೇ ಇದ್ದಾನೆ. ಮಿಥುನ ಲಗ್ನ ಅವ್ರದ್ದು. ಭಾಳ ಚೆನ್ನಾಗಿ ಅವರು ಮುಂದೆ ಹೊರಿತಾರೆ. ಈ ಗುರುದಶೆ ಇನ್ನೂ 2 ವರ್ಷ ಇದೆ, ಅದು 2028ವರೆಗೂ ಇದೆ. ಅಲ್ಲಿವರೆಗೂ ಅವರು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅವರು ಮುಂದೆ ಹೊರಿತಾರೆ. ಆಮೇಲೂ ಕೂಡ ಗುರು ಆದಮೇಲೆ ಶನಿ ದಶೆ ಬರುತ್ತೆ. ಶನಿನೂ 10ನೇ ಮನೇಲಿದ್ದಾನೆ, ಅಲ್ಲೂ ಕೂಡ ಕೆರಿಯರ್ ಚೆನ್ನಾಗಿರುತ್ತೆ. 10ನೇ ಮನೆಯಲ್ಲಿ ಶನಿ, ಕುಜ, ಸೂರ್ಯ, ಕೇತು 4 ಗ್ರಹಗಳಿದೆ. ಎಲ್ಲವೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಳ್ಳೆ ಲಗ್ನ ಇದೆ. 10ನೇ ಮನೆ ಕೆರಿಗೆ ತುಂಬ ಬಲ ಇದೆ. ಒಳ್ಳೆ ಷಡ್ಬಲಗಳನ್ನು ಕೂಡ ನಾವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಗ್ರಹ ಅವಸ್ಥಾಸ್ ಕೂಡ ಚೆನ್ನಾಗಿದೆ. ಹೀಗಾಗಿ ಅವರು ಒಂದು ಒಳ್ಳೆ ಉತ್ತಮ ಮಟ್ಟದಲ್ಲಿ 5ನೇ ಮನೆ ಟ್ಯಾಲೆಂಟ್ಗಳನ್ನು ತೋರಿಸುತ್ತೆ, ಕ್ರಿಯೇಟಿವಿಟಿಯನ್ನು ತೋರಿಸುತ್ತೆ. ಅದು ಅಗೇನ್ ಭಾವದಲ್ಲಿ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಂದು ಟ್ಯಾಲೆಂಟನ್ನು ತೋರಿಸುತ್ತೆ. ಅಲ್ಲೂ ಕೂಡ ಚಂದ್ರ ದ ಮೋಸ್ಟ್ ಕ್ರಿಯೇಟಿವ್ ಪ್ಲ್ಯಾನೆಟ್. ಚಂದ್ರ 5ನೇ ಮನೆಯಲ್ಲಿ ಪಂಚಮದಲ್ಲಿ ಇದ್ದು ಅವನು ಕೂಡ ಅವರು ಒಳ್ಳೆಯ ಒಂದು ನಟಿ ಆಗೋದಕ್ಕೆ ಅವನು ಒಂದು ಕಾರಕತ್ವವನ್ನು ಕೊಟ್ಟಿದ್ದಾನೆ. ಇಲ್ಲಿ ದಶಮ ಇಂದ ಕೆರಿಯರು, ಪಂಚಮದಿಂದ ಟ್ಯಾಲೆಂಟ್ ನಾವು ನೋಡ್ತೀವಿ. 2 ಕ್ರಿಯೇಟಿವ್ ಪ್ಲ್ಯಾನೆಟ್. ಚಂದ್ರ ಪಂಚಮದಲ್ಲಿದ್ದು ಶುಕ್ರ 12ನೇ ಮನೆ ಇದ್ದರೂ ಕೂಡ ಶುಕ್ರನಿಗೆ 12ನೇ ಮನೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಬಟ್ 5ನೇ ಮನೆ ಚಂದ್ರ ಅವ್ರನ್ನ ಭಾಳ ಒಂದು ಒಳ್ಳೆ ಉತ್ತಮ ಮಟ್ಟದಲ್ಲಿ ಕರ್ಕೊಂಡೋಗಿದೆ. ಪಂಚಮಾಧಿಪತಿಯಾಗಿ ಶುಕ್ರ ಸ್ವಸ್ಥಾನದಲ್ಲಿ ವೃಷಭದಲ್ಲಿದ್ದಾನೆ. ಸೊ ಹಾಗಾಗಿ ಎಲ್ಲ ರೀತಿಯೂ ಕೂಡು ಬಂದಿದೆ. ಒಳ್ಳೆ ಟೈಮಲ್ಲಿ ದಶಾಭುಕ್ತಿ ಎಲ್ಲ ಕೂಡು ಬಂದಿದೆ. ಅವರು ಇವತ್ತು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಇದರಲ್ಲಿ ನಾವೇನು ನೋಡ್ಬೋದು ಅಂದರೆ ಮುಖ್ಯವಾಗಿ ದಶಾಭುಕ್ತಿಗಳನ್ನ ನಾವು ಎಫಸೈಸ್ ಮಾಡಿದ್ದೀವಿ. ಯಾಕೆ ಪ್ರತಿಯೊಬ್ಬ ಮೇರು ನಟನ ದಶಾಭುಕ್ತಿಗಳು ಯಾವ ರೀತಿಯಾಗಿ ಆಪ್ರೇಟ್ ಆಯಿತು, ಟೈಮಿಂಗ್ ಆಫ್ ಈವೆಂಟ್ಸ್ ಯಾವ ಥರ ಅವರ ಜೀವನದಲ್ಲಿ ಬಂತು, ಒಳ್ಳೆ ಕಾಲಘಟ್ಟದಲ್ಲಿ ಒಳ್ಳೆ ದಶಾಭುಕ್ತಿಗಳು, ಅದು 10ನೇ ಮನೆ ಕೆರಿಯರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ಅದು ಆಪ್ರೇಟ್ ಆಗಿದೆ ಸರಿಯಾದ ಕಾಲಘಟ್ಟದಲ್ಲಿ. ಹಾಗಾಗಿ ಅವ್ರ ಮೇಲೆ ಬಂದರು. ಅದೇ ರೀತಿ ಆ ಗ್ರಹ ಕಾರಕತ್ವಗಳು, ಭಾವಕಾರಕತ್ವಗಳು, ಮತ್ತು ಯಾವ ರೀತಿಯಾಗಿ ಆ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಕೂಡ ನೀವು KPಲಿ ನಾವು ನೋಡಿದಾಗ ಭಾಳ ಚೆನ್ನಾಗಿದೆ. ಕರೆಕ್ಟಾದ ದಶಾಭುಕ್ತಿಗಳು ಆಪ್ರೇಟ್ ಆದ್ದರಿಂದ ಭಾಳ ಪ್ರಖ್ಯಾತಿನ ಹೊಂದಿದ್ರು. ನೋಡಿ, ಈ ಗಂಡಮೂಲ ನಕ್ಷತ್ರಗಳು ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ತುಂಬ ರಾಂಗ್ ಒಂದು ನೋಷನ್ಸ್ ಇದೆ. ಅತ್ತೆ ಇಲ್ಲದ ಮನೆ, ಮಾವ ಇಲ್ಲದ ಮನೆ ಅಂತೆಲ್ಲ ಇದೆ. ಮೂಲ ನಕ್ಷತ್ರದಲ್ಲಿ ಜನಿಸಿದವರೆಲ್ಲ ಯಾರಿಗೂ ಒಳ್ಳೆಯದಾಗಲ್ಲ, ಎಸ್ಪೆಷಲಿ ಸ್ತ್ರೀಯರಿಗೆ, ಹುಡುಗಿಯವ್ರಿಗೆ ಅಂತ ಒಂದು ರಾಂಗ್ ಬಿಲೀಫ್ ಇದೆ. ಮೂಲ ನಕ್ಷತ್ರದಲ್ಲಿ ಪಾತಾಳ ಮೂಲ, ನರಕ ಮೂಲ, ಸ್ವರ್ಗ ಮೂಲ ಅಂತೆಲ್ಲ ಇದೆ. ಅದರಲ್ಲಿ ಬೇರೆ ಬೇರೆ ಡಿವಿಷನ್ಸ್ ಇದೆ. ಸ್ವರ್ಗ ಮೂಲದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸ್ತ್ರೀ ಅಥವಾ ಹೆಣ್ಣು
ಬಹಳ ಚೆನ್ನಾಗಿ ರಾಜಯೋಗವನ್ನು ಪಡಿತಾಳೆ ಅಂತ ಕ್ಲಾಸಿಕಲ್ ಟೆಕ್ಸ್ಟಲ್ಲಿದೆ. ಬಟ್ ಪಾತಾಳ ಮೂಲ, ನರಕ ಮೂಲ ಸುಮಾರು ಅಂತ. ಆದರೆ ನಾವು ಅದನ್ನು ನೋಡೋದೇ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಮೂಲ ನಕ್ಷತ್ರ ಅಂದರೆ ಕೆಟ್ಟದ್ದು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಅದರಲ್ಲಿ ಚೆಕ್ ಮಾಡಬೇಕು, ಅದು ಸ್ವರ್ಗ ಮೂಲನ ಇಲ್ಲ ನರಕ ಮೂಲನ ಅನ್ನೋದು ನೋಡಬೇಕಾಗತ್ತೆ. ಸೊ ಸುಮ್ಮನೆ ರಾಂಗ್ ನೋಷನ್ಸ್ ಇಟ್ಕೊಂಡು ತೊಂದರೆ ಆಗುತ್ತೆ ಅಂತ ಇದೆ. ಬಟ್ ಎಲ್ಲರಿಗೂ ತೊಂದರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಮೂಲ ನಕ್ಷತ್ರ ಮಾವಿಲ್ಲದ ಮನೆ, ಆಶ್ಲೇಷ ನಕ್ಷತ್ರ ಅತ್ತೆಲ್ಲದ ಮನೆ, ಈ ಥರ ಎಲ್ಲ ಇದೆ. ಸೊ ಈ ಥರ ಇದ್ದಾಗ ಅಕಸ್ಮಾತ್ ಮದುವೆ ಆದ ಸಂದರ್ಭದಲ್ಲಿ ಆ ಅತ್ತೆ ಮಾವಂದರಿಗೆ ಟೈಮ್ ಸರಿ ಇಲ್ಲ, ಅವರ ದಶಾಭುಕ್ತಿಗಳು ಸರಿ ಇಲ್ಲ ಅಂದರೆ ಮಾತ್ರನೇ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲದ್ರೆ ಏನೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಅದಕ್ಕೆ ಆದ ಪರಿಹಾರಗಳಿದೆ. ಮೂಲ ನಕ್ಷತ್ರ ಪರಿಹಾರ ಇದೆ, ಅದು ಹುಟ್ಟಿದಾಗಲೇ ಗೋಪ್ರಸವ ಶಾಂತಿ ಅಂತೆಲ್ಲ ಮಾಡ್ತಾರೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟೋರ್ಗೂ ಪರಿಹಾರ ಇದೆ. ಆ ಕಾಲಕ್ಕೆ ತಕ್ಕಂತೆ ಪರಿಹಾರಗಳು ಮಾಡ್ಕೋಬೇಕು. ಮತ್ತು ಅಕಸ್ಮಾತ್ ಕೆಲವು ಸಲ ಲವ್ ಮ್ಯಾರೇಜ್ ಆಗಿಬಿಡುತ್ತೆ, ಆವಾಗ ಅತ್ತೆ ಇಲ್ಲದ ಮಾವದ ಮನೆ ಇದೆ ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ಈ ನಕ್ಷತ್ರದಲ್ಲಿ ಜನಿಸಿದವ್ರಿಗೆ ನಾವು ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಎಗೈನ್ ಮೂಲ ನಕ್ಷತ್ರದಲ್ಲಿ ನೋಡಬೇಕು, ಅವ್ರು ಸ್ವರ್ಗ ಮೂಲದಲ್ಲಿದ್ದರೆ ಏನು ಅಲ್ಲಿ ಬೇಕಾಗೋದಿಲ್ಲ ರೆಮಿಡಿಯಲ್ ಮೆಜರ್ಸು. ಸೊ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಯಾವ ರೀತಿಯಾದ ದಶಾಭುಕ್ತಿ ಅವರ ಅತ್ತೆ ಮಾವನಲ್ಲಿ ಆಪ್ರೇಟ್ ಆಗ್ತಾಯಿದೆ, ಅದು ಗಂಡಾಂತರವನ್ನು ಸೃಷ್ಟಿ ಮಾಡುತ್ತಾ ಇಲ್ವಾ ಅಂತ. 50% ಆಫ್ ಕೇಸಸಲ್ಲಿ ನಾವು ನೋಡಿದಂಗೆ ಎಕ್ಸ್ಪೀರಿಯೆನ್ಸಲ್ಲಿ ಏನೂ ಆಗ್ತಾಯಿಲ್ಲ. ಮೂಲ ನಕ್ಷತ್ರ ಇರ್ಬೋದು, ಆಶ್ಲೇಷ ನಕ್ಷತ್ರ ಇರ್ಬೋದು, ಇನ್ನೂ ಸ್ವಲ್ಪ ಕೇಸಸಲ್ಲಿದೆ. ಬಟ್ ಅಲ್ಲಿ ಆ ಅತ್ತೆ ಮಾವನ ದಶಾಭುಕ್ತಿಗಳು ಸರಿ ಇರೋದಿಲ್ಲ, ಹಾಗಾಗಿ ತೊಂದರೆ ಆಗ್ತಾ ಇರುತ್ತೆ. ಮದುವೆ ಆಗಿದ ತಕ್ಷಣ ಅವ್ರಿಗೇನಾದರೂ ಒಂದು ಕಾಯಿಲೆ ಬರೋದೋ ಅಥವಾ ಹೆಚ್ಚು ಕಡಿಮೆ ಆಗದಿದ್ದರೆ ಈ ಹೆಸರನ್ನು ಇಟ್ಟುಬಿಡ್ತಾರೆ. ಇದು ಹಾಗೆ ಮಾಡಬಾರ್ದು. ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿ ಹೇಳಬೇಕು. ಮೂಲ ನಕ್ಷತ್ರ ರಾಜಯೋಗವನ್ನು ಕೊಡುತ್ತೆ, ಅದು ಸ್ವರ್ಗ ಮೂಲದಲ್ಲಿದ್ದರೆ ಪ್ಲೀಸ್ ಅದನ್ನು ಎಂಫಸೈಸ್ ಮಾಡಿ ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ. ಈ ಜಾತಕದಲ್ಲಿ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಜನ ಜ್ಯೋತಿಷಿಗಳು ಬೇರೆ ಬೇರೆಯಾದ ಕುಟುಂಬ ದೋಷಗಳನ್ನು ಹೇಳ್ತಾ ಇರ್ತಾರೆ. ನಾಗದೋಷ ಅಥವಾ ಸರ್ಪದೋಷ ಇರ್ಬೋದು, ಪಿತೃದೋಷ ಇರ್ಬೋದು, ಬ್ರಹ್ಮಹತ್ಯೆ ದೋಷ ಇರ್ಬೋದು, ಬ್ರಾಹ್ಮಣ ಶಾಪ ಇರ್ಬೋದು, ಸ್ತ್ರೀ ಶಾಪ ಇರ್ಬೋದು, ಈ ಥರ ಬೇಕಷ್ಟು ಕಾಳಸರ್ಪ ದೋಷ ಇರ್ಬೋದು, ಇವೆಲ್ಲ ಬರ್ತಾ ಇರುತ್ತೆ, ಹೇಳ್ತಾ ಇರ್ತಾರೆ. ಅವರವರ ಜಾತಕವನ್ನು ನೋಡಿ, ಅದು ಅವರ ಜಾತಕ ನೋಡಾದರೂ ಹೇಳ್ತಾರೆ ಹುಟ್ಟಿದ ಟೈಮ್ ಮೇಲೆ, ಇಲ್ಲ ಪ್ರಶ್ನೆಶಾಸ್ತ್ರದಲ್ಲಿ ಕೂಡ ನೋಡಿ ಹೇಳ್ತಾರೆ. ಇಲ್ಲಿ ಪ್ರಶ್ನೆಶಾಸ್ತ್ರದಲ್ಲಿ ಬಾಧಕಾಧಿಪತಿ ಪ್ರಿನ್ಸಿಪಲ್ ಅಂತ ಇದೆ. ಬಾಧಕಾಧಿಪತಿ ಚರಸ್ಥಿರ ದುಸ್ವಭಾವಗಳಿಗೆ 11, 9, 7ನೇ ಮನೆಗಳು ಬಾಧಕ ಸ್ಥಾನ ಆಗುತ್ತೆ. 6, 8, 12 ದುಸ್ಥಾನಗಳಾಗುತ್ತೆ. ಅಕಸ್ಮಾತು ಶುಕ್ರ ಹೋಗಿ ಏನಾದರೂ ಈ ಬಾಧಕ ಸ್ಥಾನದಲ್ಲಿ ಕೂತರೆ ಪ್ರಶ್ನೆ ಟೈಮಲ್ಲಿ, ಅಥವಾ ಚಂದ್ರ ಕೂತರೆ, ಎಸ್ಪೆಷಲಿ ಶುಕ್ರ ಕೂತಾಗ ಸ್ತ್ರೀ ದೋಷ ಅಂತ ಬರುತ್ತೆ. ಬೇರೆ ಪ್ಯಾರಾಮೀಟರ್ಸು ನೋಡ್ಕೋಬೇಕು ನಾವು. ಆ ಸ್ತ್ರೀ ದೋಷಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಪಿತೃದೋಷ ಬಾಧಕ ಸ್ಥಾನದಲ್ಲಿ ಸೂರ್ಯ ಮಾಂದಿ ಇದ್ದರೆ ಅವಾಗ ಪಿತೃದೋಷ ಅಂತ ಹೇಳ್ತೀವಿ. ಲಗ್ನದಲ್ಲೂ ಇದ್ದರೂ ಕೂಡ ಕೆಲವು ಸಲ ಹೇಳ್ತೀವಿ. ಸೊ ಈ ಥರ ಪಿತೃದೋಷ ಇದ್ದಾಗ ತಂದೆ ಮರಣದಿಂದಾನೋ ತಾತನ ಮರಣದಿಂದಾನೋ ಇನ್ ಜನರಲ್ ಪೈತೃಕ ಬಾಧೆ, ಕುಟುಂಬದಲ್ಲಿ ಬೇರೆ ಬೇರೆ ಕಸಿನ್ಸು ಅಂಟ ಬಂದಿರೋ ಹೋದಾಗಲೂ ಕೂಡ ಈ ರೀತಿಯಾದ ದೋಷಗಳು ಬರೋ ಚಾನ್ಸ್ ಇರುತ್ತೆ, ಪೈತೃಕ ಬಾಧೆ ಅಂತ ಹೇಳ್ತೀವಿ. ಅದಿದ್ದಾಗ ಅದಕ್ಕೆ ತಕ್ಕಂತೆ ವೈದಿಕ ಪರಿಹಾರಗಳನ್ನು ಮಾಡ್ಕೋಬೇಕು, ಆವಾಗ ಅದು ಮಿಟಿಗೇಟ್ ಆಗುತ್ತೆ. ಕಾಳಸರ್ಪ ದೋಷವನ್ನು ನಾವು ನೋಡಿದ್ದೇವೆ. ರಾಹುಕೇತು ಆ್ಯಕ್ಸಿಸಲ್ಲಿ ಒಂದು ಸೈಡಲ್ಲಿ ಎಲ್ಲ 9 ಗ್ರಹಗಳು ಸೇರಿಕೊಂಡು ಇನ್ನು ಹಾಫ್ ಹೆಮಿಸ್ಪಿಯರ್ ಖಾಲಿ ಇರುತ್ತೆ. ಅದಕ್ಕೂ ಕೂಡ ಕಾಳಸರ್ಪ ದೋಷ ಶಾಂತಿ ಇದೆ. ನೀವು ಇಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಇಲ್ಲ ಕಾಳಹಸ್ತಿಗೆ ಹೋಗಿ ಬೇಕಾದ್ರೂ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮಾಡಿಕೊಂಡ್ರೆ ಅದು ಪರಿಹಾರ ಆಗುತ್ತೆ. ಸೊ ಪಿತೃದೋಷ, ನಾಗದೋಷ, ಸ್ತ್ರೀ ದೋಷ, ಬ್ರಾಹ್ಮಣ ಶಾಪ, ಕೆಲವು ಸಲ ಗುರುವಿನಿಂದ ನಾವು ಬ್ರಾಹ್ಮಣ ಶಾಪವನ್ನು ನೋಡ್ತೀವಿ. ಅದು ಏನಾದರೂ ಬಾಧಕ ಸ್ಥಾನದಲ್ಲಿದ್ದರೆ, ಸೂರ್ಯನ ಜೊತೆ ಇದ್ದರೆ ಅಥವಾ ಗುರುನೇ ಹೋಗಿ ಬಾಧಕ ಸ್ಥಾನ 6, 8, 12ರಲ್ಲಿದ್ದರೆ ನಾವು ಅದು ಬ್ರಾಹ್ಮಣ ಶಾಪ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದ್ರ ಜೊತೆಗೆ ಬೇರೆ ವಿಚಾರಗಳನ್ನು ಪ್ಯಾರಾಮೀಟರ್ಸನ್ನು ನೋಡ್ಕೊಂಡು ಹೇಳಬೇಕು, ಸುಮ್ಮನೆ ಹೇಳೋಂಗಿಲ್ಲ. ಆ ಥರ ಇದ್ದಾಗ ಬ್ರಾಹ್ಮಣ ಶಾಪಕ್ಕೆ ಪರಿಹಾರ, ಇದಕ್ಕೆಲ್ಲನೂ ವೇದಿಕ ಪರಿಹಾರ ಇದೆ. ಆ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಮಿಟಿಗೇಟ್ ಆಗುತ್ತೆ. ಹೆಚ್ಚಾಗಿ ನಾವು ಪ್ರಶ್ನೆಶಾಸ್ತ್ರದಲ್ಲಿ ಅದು ತಕ್ಷಣ ತೋರಿಸುತ್ತೆ. ಜನರಲ್ ಜಾತಕದಲ್ಲಿ ಅದಿರುತ್ತೆ, ಅದನ್ನು ನೋಡೋಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಒಳ್ಳೆಯ ನುರಿತ ಜ್ಯೋತಿಷಿ ಆದರೆ D1 ಚಾರ್ಟಿಂದ, ಸಾಮಾನ್ಯ ಕುಂಡ್ಲಿಂದನೂ ಕೂಡ ನೋಡಿ ಹೇಳ್ಬೋದು. ಬಟ್ ಪ್ರಶ್ನೆಶಾಸ್ತ್ರದಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ. ಈ ಪ್ರಶ್ನೆಶಾಸ್ತ್ರ ಅಂದರೆ ಏನು? ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆಫ್ D1 ಚಾರ್ಟ್. ಅಲ್ಲಿ ಏನು ಒಳ್ಳೆಯದು ಕೆಟ್ಟದ್ದಿರುತ್ತೆ, ಇಲ್ಲಿ ಪ್ರಶ್ನೆಶಾಸ್ತ್ರದಲ್ಲಿ ಅದು ಮ್ಯಾಗ್ನಿಫೈ ಆಗಿ ದೊಡ್ಡದಾಗಿ ತೋರಿಸುತ್ತೆ. ಅದು ದೋಷ ಇರ್ಬೋದು, ಒಳ್ಳೇದಿರ್ಬೋದು. ಸೊ ದೋಷ ಇದ್ದಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. D1 ಚಾರ್ಟ್ಗಿನ್ನ ಹಾರೋಸ್ಕೋಪ್ಗಿನ್ನ ಸ್ಪಷ್ಟವಾಗಿ ಪ್ರಶ್ನೆಶಾಸ್ತ್ರದಲ್ಲಿ ಕಂಡಾಗ
ಅದಕ್ಕೆ ತಕ್ಕಂತೆ ಪರಿಹಾರ ಮಾಡಿದಾಗ ಖಂಡಿತವಾಗಿಯೂ 100% ರಿಸಲ್ಟ್ ಇರುತ್ತೆ. ಆದರೆ ಮಾಡೋ ವ್ಯಕ್ತಿ, ಮಾಡಿಸೋ ವ್ಯಕ್ತಿ, ಮಾಡೋ ರೀತಿ ಎಲ್ಲವನ್ನೂ ನಾವು ನೋಡ್ಕೋಬೇಕಾಗತ್ತೆ, ಎಲ್ಲವೂ ಸರಿ ಇರಬೇಕಾಗತ್ತೆ. ಸುಮಾರು ಜನ ಸಾಕಷ್ಟು ಪರಿಹಾರ ಮಾಡಿ ನಮಗೇನು ಫಲ ಸಿಗಲಿಲ್ಲ ಅಂತ ಹೇಳ್ತಾರೆ. ಮುಂಚೆನೇ ನಾವು ಪ್ರಶ್ನೆಶಾಸ್ತ್ರದಲ್ಲಿ ಎಷ್ಟು ರೀತಿಯಾಗಿ ವೈದಿಕ ಪರಿಹಾರದಲ್ಲಿ ಅದಕ್ಕೆ ಹವಿಸ್ಸನ್ನು ಕೊಡಬೇಕು, ಹೋಮ ಮಾಡಿದಾಗ ಅಥವಾ ಪೂಜೆ ಮಾಡಿದಾಗ, ಪಾರಾಯಣ ಮಾಡಿದಾಗ, ಪಲ್ಲವ ಪಾರಾಯಣನ ಅಥವಾ ಸಂಪುಟಿ ಪಾರಾಯಣನ ಯಾವ ರೀತಿಯಾಗಿ ಮಾಡಬೇಕು, ದುರ್ಗಾ ಸಪ್ತಶತಿ ಪಾರಾಯಣನ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣನ, ಈ ಥರ ಬೇಕಾಷ್ಟು ರೀತಿಯಾದ ಪೂಜೆಗಳ ರೀತಿಯೂ ಮಾಡ್ಬೋದು, ಹೋಮದ ರೀತಿಯಲ್ಲೂ ಮಾಡ್ಬೋದು. ಬಟ್ ಮುಂಚೆನೇ ಪ್ರಶ್ನೆಯಲ್ಲಿ ಯಾವ ಮಂತ್ರದಿಂದ ಹೋಮ ಮಾಡಿದರೆ ಅದು ಸರಿ ಹೋಗುತ್ತೆ, ಅದು ಮಿಟಿಗೇಟ್ ಆಗುತ್ತೆ ಅಂತ ನೋಡ್ಕೋಬೇಕು. ಎಷ್ಟು ಹವಿಸ್ ಕೊಡಬೇಕು ಅಂತ ಪ್ರಶ್ನೆಯಲ್ಲಿ ನೋಡ್ಕೋಬೇಕು. ಹೋಮ ಮಾಡುವಾಗ ಪಕ್ಕದಲ್ಲೇ ಕೂತ್ಕೊಂಡು ಆನ್ ದಿ ಸ್ಪಾಟ್ ಪ್ರಶ್ನೆಶಾಸ್ತ್ರವನ್ನು ಆರೂಢ ನಿವೃತ್ತಿ ಪ್ರಶ್ನೆಯನ್ನು ಮಾಡ್ತಾ ಅದು ಹೋಯ್ತಾ ಇಲ್ವಾ ಅಂತ ಬಿಫೋರ್ ಪೂರ್ಣಾಹುತಿ ನೋಡ್ಕೋಬೇಕು. ನೀವು ಗ್ರಹಣಗಳನ್ನು ನೋಡಿದರೆ ಇವತ್ತು ಸೈಂಟಿಫಿಕ್ ಆಗಿ ನಾಸಾ ಅವರು ಅಥವಾ ಇಸ್ರೋ ಅವರು ಹೇಳ್ತಾ ಇದ್ದಾರೆ. ಬಟ್ ಸಾವಿರಾರು ವರ್ಷದ ಹಿಂದೆ ಋಷಿಗಳು ಮುನಿಗಳು ಮಾಡಿಟ್ಟಿರ್ತಕ್ಕಂಥ ಪಂಚಾಂಗಗಳೇನಿದೆ, ಈ ಪಂಚಾಂಗದಲ್ಲಿ ನಿಖರವಾಗಿ ಇಂಥ ದಿನ ಇಂಥ ಗಳಿಗೆಯೇ ಗ್ರಹಣ ಆಗುತ್ತೆ ಅಂತ ಹೇಳಿದ್ದಾರೆ. ಹೇಗೆ ಹೇಳಿದರು? ಇಫ್ ಅದು ಸೈಂಟಿಫಿಕ್ ಆಗಿ ಅಲ್ಲ ಅಂತಿದ್ದರೆ ಅವ್ರಿಗೆ ಹೇಗೆ ಗೊತ್ತಾಯಿತು? ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ದಲೆ ತಮ್ಮ ಒಂದು ದಿವ್ಯ ದೃಷ್ಟಿಯಿಂದ, ಅಗೋಚರವಾದ ಶಕ್ತಿಯಿಂದ ಅವರು ಎಲ್ಲವನ್ನೂ ಕಂಡಿಡಿದು ಅವರು ಅವತ್ತಿಗೇ ಪಂಚಾಂಗ ಬರೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ಪ್ರೂಫು ಇದು ಒಂದು ಸೈಂಟಿಫಿಕ್ ಆಗಿದೆ ಅಂತ ಹೇಳೋದಕ್ಕೆ. ಸೊ ಎಲ್ಲರೂ ಇದನ್ನು ನಂಬಲೇಬೇಕಾಗಿದೆ. ದಿನನಿತ್ಯ ಜೀವನದಲ್ಲಿ ನಾವು ಮುಹೂರ್ತಗಳಲ್ಲಿ ನಾನು ನಂಬಲ್ಲ ಅನ್ನೋ ವ್ಯಕ್ತಿ ಕೂಡ ತನ್ನ ಮಕ್ಕಳು ಮದುವೆ ಮಾಡಿದಾಗ ಒಬ್ಬ ಜ್ಯೋತಿಷಿತ್ರ ಹೋಗಿ ಮುಹೂರ್ತನ ಆದರೂ ಅವನು ಒಂದು ಮುಹೂರ್ತ ಕಟ್ಟಿಸ್ಕೊಂಡ್ಬಂದು ಮದುವೆ ಮಾಡ್ತಾನೆ. ಪ್ರೆಡಿಕ್ಟಿವ್ ಅಸ್ಟ್ರಾಲಜಿಲಿ ಅವನು ಇಲ್ಲ ಅಂದ್ರೂ ಜ್ಯೋತಿಷ್ಯವನ್ನು ಪ್ರತಿಯೊಬ್ಬನು ತನ್ನ ದಿನ ಜೀವನದಲ್ಲಿ ನೋಡ್ತಾನೆ, ಅಳವಡಿಸ್ಕೊಳ್ತಾನೆ. ಅವನು ಹೋಗಿ ಮದುವೆಗಾದರೂ ಮುಹೂರ್ತ ಭಾಗಕ್ಕಾದರೂ ಜ್ಯೋತಿಷ್ಯ ಬೇಕೇ ಬೇಕಲ್ಲ. ಅದನ್ನು ತಗೊಂಡು ತನ್ನ ಮಕ್ಕಳ ಮದುವೆಗೋ, ಮಗಳಿಗೋ ಅಥವಾ ಬೇರೆ ಯಾವುದೋ ಆಸ್ಪಿಷಿಯಸ್ ಟೈಮ್ಗೋ ಅವನು ಮುಹೂರ್ತ ಇಡಿಸ್ಕೊಂಬರ್ತಾನೆ. ಸೊ ಇಂಡೈರೆಕ್ಟ್ಲಿ ಅವು ಎಲ್ಲರೂ ಜ್ಯೋತಿಷ್ಯ ನಂಬೋರೇನೆ. ಆದರೆ ಮಾಡರ್ನ್ ಕಾಂಟೆಕ್ಸ್ಟಲ್ಲಿ ತುಂಬ ಸೈಂಟಿಫಿಕ್ ಅಂತ ನಾನು ತೋರಿಸ್ಕೊಂಬದಕ್ಕೆ ಈ ಸೂಡೋ ಸೈಂಟಿಫಿಕ್ ಒಂದು ಬೆಂಟ್ ಆಫ್ ಮೈಂಡ್ ಇರೋರು ಏನು ಮಾಡ್ತಾರೆ, ಓಪನ್ ಆಗಿ ನಾವು ನಂಬಲ್ಲ, ಯಾವುದ್ರಲ್ಲೂ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಕೊನೆಯಲ್ಲಿ ಯಾವುದೂ ನಡೀದಲೇ ಇದ್ದಾಗ ಜ್ಯೋತಿಷತ್ರ ಹೋಗಿ ಪರಿಹಾರವನ್ನು ಪಡಿತಾರೆ. ಇರಲಿ, ಅದೇನೇ ಇರಲಿ, ಇದು ಪ್ಯೂರ್ಲಿ ಒಂದು ಸೈಂಟಿಫಿಕ್ ಒಂದು ಶಾಸ್ತ್ರ. ಹಾಗಾಗಿ ಹಿಂದೆನೇ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇದನ್ನು ಸ್ನಾತಕೋತ್ತರ ಪದವಿಗಳನ್ನು, PhDಗಳನ್ನು ಎಲ್ಲ ಇಂಟ್ರೊಡ್ಯೂಸ್ ಮಾಡಿದರು. ತುಂಬ ಡಿಬೇಟ್ ಆಗಿ ಕೊನೆಗೆ ಇವತ್ತು ನಮ್ಮ ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ಬೇಕಾಷ್ಟು ಯೂನಿವರ್ಸಿಟಿಗಳು ಇವತ್ತನ್ನು ಬೋಧನೆ ಮಾಡ್ತಾ ಇದ್ದಾರೆ. ಬೇಕಾಷ್ಟು ಇನ್ಸ್ಟಿಟ್ಯೂಷನ್ಸ್ ಇವತ್ತು ಆಲ್ ಓವರ್ ಇಂಡಿಯಾ ಇದನ್ನು ಬೋಧನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಸುಮಾರು 10 ವರ್ಷದಿಂದ ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ಸಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ಕಾಳಸರ್ಪದೋಷ ಆಗಲಿ, ಸರ್ಪದೋಷ ಆಗಲಿ, ಎರಡೂ ಇದ್ದಾಗಲೂ ಕೂಡ ಕೆಲವರು ಕುಕ್ಕೆ ಸುಬ್ರಹ್ಮಣ್ಯವನ್ನೇ ರೆಕಮೆಂಡ್ ಮಾಡಬಹುದು. ಬಟ್ ಅಲ್ಲಿ ಸರಿಯಾದ ರೀತಿಯಾದ ಪರಿಹಾರವನ್ನು ನಾವು ಮಾಡಬೇಕಾಗಿದೆ. ಸ್ಪೈನಲ್ ಕಾರ್ಡ್ ಕೂಡ ಬರುತ್ತೆ. ಕೆಲವು ಸಲ ಸ್ಪೈನಲ್ ಕಾರ್ಡಲ್ಲಿ ತೊಂದರೆ ಇದ್ದರೂ ಕೂಡ ರಾಹುವಿನ ತೊಂದರೆನೇ ಇರುತ್ತೆ. ಸಂತಾನದಲ್ಲಿ ತೊಂದರೆ ಇದ್ದಾಗಲೂ ರಾಹುವಿನ ತೊಂದರೆ ಇರುತ್ತೆ, ಸರ್ಪದೋಷದ ತೊಂದರೆ ಇರುತ್ತೆ, ನರ್ವಸ್ ಡಿಸಾರ್ಡರ್ಸ್ ನಾನು ಆಗಲೇ ಹೇಳಿದಾಗೆ ಈ ಥರ ಬೇರೆ ಬೇರೆ ಆಯಾಮಗಳಲ್ಲಿ ಅದು ಚೆಕ್ ಮಾಡ್ತಾ ಇರುತ್ತೆ.